ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರ 17ನೇ ಬಜೆಟ್ ಕೇವಲ ಅವರಿಗೆ ಸಮಾಧಾನ ತಂದಿರಬಹುದು. ನಾನು 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ಅಂತ ಇಡೀ ರಾಜ್ಯಕ್ಕೆ ಬಹಳ ಡಿಸಪಾಯಿಂಟಿಂಗ್ ವೆರಿ ನಿರಾದಾಯಕವಾಗಿರುವಂತಹ ಬಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಜೆಟ್ ಕೇವಲ 204 ಪೇಜಿನ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಏನು ಡೀಟೇಲಿಂಗ್ ಸವಿಸ್ತಾರವಾಗಿದೆ, ಆದರೆ ಅಲ್ಲೇನು ಅಂಶಗಳಿಲ್ಲ, ಅದರಲ್ಲಿ ಏನೋ ಒಂದು ಭರವಸೆಗಳಿಲ್ಲ. ಕೇವಲ ಬಹಳ ಉದ್ದ ಬಜೆಟಿನ ಭಾಷಣವಾಗಿದೆ ಹೊರತು ನಾಡಿನ ಜನತೆಗೆ ಅನುಕೂಲಕರವಾಗಿರುವಂತ ಒಂದು ಬಜೆಟ್ ಆಗಿಲ್ಲ. ಹಾಗಾಗಿ ಟೋಟಲಿ ಡಿಸಪಾಯಿಂಟಿಂಗ್ ಬಜೆಟ್ ಆಗಿರುವಂತದ್ದಿದೆ. ಈ ಒಂದು ಬಜೆಟ್ ಎಲ್ಲೂ ಒಂದು ಭರವಸೆದಾಯಕವಾಗಿಲ್ಲ. ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕಾಗ್ಲಿ, ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗ್ಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂತ ಬಜೆಟ್ ಅಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಒಂದು ನಿರಾದಾಯಕವಾಗಿದೆ, ನಿರಾಸೆಯನ್ನ ಹುಟ್ಟಿಸಿದೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ರು ಆರ್ಥಿಕ ಸಚಿವರಾಗಿ ಬಹಳಷ್ಟು ಅನುಭವಿಗಳಾಗಿರುವಂತರು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಮಂಡಿಸ್ತಿರೋದು ನಿಜಕ್ಕೂ ನಿರಾದಾಯಕವಾಗಿದೆ. ವೆರಿ ಡಿಸಪಾಯಿಂಟಿಂಗ್. ರೆವಿನ್ಯೂ ಡೆಫಿಸಿಟ್ ಇರುವಂತದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದ್ರೆ ಬರೀ 4 ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನ ತಗೊಂಡಿರುವಂತದ್ದಿದೆ. ಒಟ್ಟು ಇವರು ಬರೀ ಕೇವಲ 3 ವರ್ಷ ಅಧಿಕಾರದಲ್ಲಿದ್ದೇ ಹೆಚ್ಚು ಸಾಲ ಈ ರಾಜ್ಯದಲ್ಲಿ 55%ಗಿಂತ ಹೆಚ್ಚು ಈ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚಿಸಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಹಾಗಾಗಿ ಬರೀ ಸಾಲದ ಬಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಆಗಿದೆ. ಏನು ಪ್ರಗತಿ ಪರವಾಗಿ ನೋಡುವಂತ ಬಜೆಟ್ ಆಗಿಲ್ಲ ಅನ್ನೋದು.